ಜೈನ್ ಸ್ನೇಹಿತರೆ, ವಿದ್ಯಾರ್ಥಿಗಳೇ ಇಂಡಿಯನ್ ಏರ್ಫೋರ್ಸ್ನಿಂದ ಹೊಸದಾಗಿ ನೋಟಿಫಿಕೇಶನ್ ಅನೌನ್ಸ್ಮೆಂಟ್ ಮಾಡಿರ್ತಾರೆ. ಯಾವಾಗಂದ್ರೆ 12ನೇ ತಾರೀಕಿನ ನೋಟಿಸ್ ರಿಲೀಸ್ ಆಗಿರ್ತೈತಿ. ಮತ್ತು ವಿದ್ಯಾರ್ಥಿಗಳಿಗೆ ಇದಕ್ಕೆ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಯಾರಂದ್ರೆ ಪುರುಷರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಮಹಿಳೆಯರು ಅರ್ಜಿಯನ್ನು ಸಲ್ಲಿಸಬಹುದು. ಅತಿ ಕಡಿಮೆ ಹೈಟ್ ಕೇವಲ 152 ಸೆಂಟಿಮೀಟರ್ ಹೈಟನ್ನು ಹೊಂದಿದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಈಗ ಕಡಿಮೆ ಹೈಟ್ ಯಾರಿಗೆ ಇದ್ದಿರ್ತೈತಿ ಅಂತ ಅಭ್ಯರ್ಥಿಗಳು ಇದಕ್ಕೆ ಮಿಸ್ ಮಾಡಲಾರ್ದ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಮತ್ತು ಕ್ವಾಲಿಫಿಕೇಶನ್ ಸೆಕೆಂಡ್ PUC ಆಗಿತ್ತಂದ್ರೂ ಅರ್ಜಿಯನ್ನು ಸಲ್ಲಿಸಬಹುದು. ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಮೂರರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಇದ್ರೊಳಗೆ ಎಕ್ಸ್ ಗ್ರೂಪ್ ಐತಿ. ಯಾವುದಂದ್ರೆ ಎಕ್ಸ್ ಗ್ರೂಪ್ ಪೋಸ್ಟ್ ಅದಾವ ಮತ್ತು ವೈ ಗ್ರೂಪ್. ಈಗ ಎಕ್ಸ್ ಗ್ರೂಪಿಗೆ ಅರ್ಜಿಯನ್ನು ಸಲ್ಲಿಸಾಕ ಯಾವ ರೀತಿಯಾಗಿ ಕ್ವಾಲಿಫಿಕೇಶನ್ ಹೊಂದಿರಬೇಕು ನೀವು. ಮತ್ತು ಅದೇ ರೀತಿಯಾಗಿ ವಾಯ್ ಗ್ರೂಪಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಕ್ಕೆ ಯಾವ ರೀತಿಯ ಕ್ವಾಲಿಫಿಕೇಶನ್ ಹೊಂದಿರಬೇಕು. ಮತ್ತು ಹೈಟ ಅದೇ ರೀತಿಯಾಗಿ ಮತ್ತು ಸೆಲೆಕ್ಷನ್ ಪ್ರೊಸೆಸ್ಸ ಮತ್ತು ಸಿಲೆಬಸ್ಸ ಮತ್ತು ಜೊತೆಗೆ ಇನ್ನಿತರ ಮಾಹಿತಿ ಏನು ಇದರದ ಏರ್ಫೋರ್ಸ್ ಏನೈತೆ ಇದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ಇನ್ನೊಂದೇನಪ್ಪ ಅಂತಂದ್ರೆ ಯಾರ್ಯಾರು ಚಾನಲ್ ಹೊಸದಾಗಿ ನೋಡತ್ತೀರಿ, ಈಗ ಪ್ರೆಸೆಂಟ್ ಈಗ ಯಾರು ಹೊಸದಾಗಿ ಚಾನಲ್ ನೋಡತ್ತೀರಿ ಅಂತ ವಿದ್ಯಾರ್ಥಿಗಳು ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ಪ್ರತಿಯೊಂದು ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ನಿಮಗೆ ಡೈಲಿ ಅಪ್ಡೇಟ್ ಸಿಗ್ತಿರ್ತೈತಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಈಗ ಅಪ್ಲೈ ಲಿಂಕ್ ಏನೈತೆ ಈ ಅಪ್ಲೈ ಲಿಂಕ್ ಮತ್ತು PDF ಎರಡೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅವೈಲೇಬಲ್ ಇದ್ದಿರ್ತೈತಿ. ಈಗ ಕ್ವಾಲಿಫಿಕೇಶನ್ ಆಗಿತ್ತಂದ್ರೆ ಡೈರೆಕ್ಟ್ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಮತ್ತು ವಯಸ್ಸಿನ ಮಿತಿ ಯಾವ ರೀತಿಯಾಗಿರ್ತೈತಿ ಅದನ್ನು ತಿಳಿಸ್ಕೊಡ್ತಾನು. ಆಗಿಂದ್ರೆ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತೆ ಅಂದ್ರೆ 12 ಜನವರಿ 2026ರಿಂದ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರ್ತೈತಿ. ಈಗಾಗಲೇ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ. ಮತ್ತು ಕೊನೆಯ ದಿನಾಂಕ ಫೆಬ್ರವರಿ 1, 2026 ಇದು ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ಆಗಿರ್ತೈತಿ. ಮತ್ತು ಆದಷ್ಟು ಸ್ವಲ್ಪ ಇದಕ್ಕೆ ಜಲ್ದಿ ಇದಕ್ಕೆ ಅಪ್ಲಿಕೇಶನ್ ಹಾಕ್ರಿ. ಯಾಕಂದ್ರೆ ಅದು ಹೆಂಗಂದ್ರೆ ಸ್ವಲ್ಪ ಈಗ 6-7 ದಿನ ಇರ್ತಾನೆ ಸರ್ವರ್ ಬಿಸಿ ಬರ್ತಿರ್ತೈತಿ. ಅದಕ್ಕಾಗಿ ನಿಮ್ದು ಏನಾರ ಕ್ವಾಲಿಫಿಕೇಶನ್ ಆಗಿತ್ತಂದ್ರೆ ಡೈರೆಕ್ಟ್ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಅಪ್ಲೈ ಲಿಂಕ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅವೈಲೇಬಲ್ ಇದ್ದಿರ್ತೈತಿ. ಕ್ವಾಲಿಫಿಕೇಶನ್ ಬಗ್ಗೆ ಬರೋದಾದ್ರೆ ಅದನ್ನ ಯಾವ ರೀತಿ ನೀವು ಕ್ವಾಲಿಫಿಕೇಶನ್ ಹೊಂದಿರಬೇಕು ಅದನ್ನು ಕೂಡ ಸ್ಕ್ರೀನ್ ಮೇಲೆ ತೋರಿಸ್ತಾನೋ. ಇಲ್ಲಿ ಹೇಳ್ತಾನೋ. ಇಲ್ಲಿ ನೋಡ್ರಿ, ಈಗ ಎಕ್ಸ್ ಗ್ರೂಪಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಾಕ ನೀವು 12ನೇ ತರಗತಿ ಪಾಸ್ ಆಗಿರ್ಬೇಕು. ಸೈನ್ಸ್ ಅದು 12ನೇ ತರಗತಿ ಸೈನ್ಸ್ ಮಾಡಿದ್ರೆ ಅಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಎಕ್ಸ್ ಗ್ರೂಪಿಗೆ. ಮತ್ತು ಓವರ್ ಆಲ್ 50% ಹೊಂದಿರಬೇಕು. ಎಷ್ಟಂದ್ರೆ ಈಗ ಎಕ್ಸ್ ಗ್ರೂಪಿಗೆ ಅರ್ಜಿಯನ್ನು ಸಲ್ಲಿಸಾಕ ಸೆಕೆಂಡ್ PUC ಸೈನ್ಸ್ ಮಾಡಿರ್ಬೇಕು ಮತ್ತು ಓವರ್ ಆಲ್ 50% ಮಾಡಿರ್ಬೇಕು. ಮತ್ತು ಒಂದು ಏನಂದ್ರೆ ಇಂಗ್ಲೀಷ್ ಸಬ್ಜೆಕ್ಟ್ ತಗೊಂಡು 50% ಆಗಿರ್ಬೇಕು. ಓವರ್ ಆಲ್ 50%. ಕೇವಲ ಇಂಗ್ಲೀಷ್ ಒಂದು ಸಬ್ಜೆಕ್ಟ್ ಇಂಗ್ಲೀಷ್ ಅದೇನೋ ಒಂದು ಸಬ್ಜೆಕ್ಟ್ ಕನ್ಸಿಡರ್ ಮಾಡ್ರೆ ಅದ್ರೊಳಗೆ 50% ಆಗಿತ್ತಂದ್ರೆ ಈ ಎಕ್ಸ್ ಗ್ರೂಪಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ವಾಯ್ ಗ್ರೂಪಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಾಕ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾರಂದ್ರೆ ಈಗ ವಾಯ್ ಗ್ರೂಪಿಗೆ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಈ ಮೂರರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದಕ್ಕೂ ಕೂಡ ಓವರ್ ಆಲ್ 50% ಆಗಿರ್ಬೇಕು. ವಾಯ್ ಗ್ರೂಪಿಗೆ ಓವರ್ ಆಲ್ 50% ಆಗಿರ್ಬೇಕು. ಮತ್ತು ಕೇವಲ ಇಂಗ್ಲೀಷ್ ಒಂದು ಸಬ್ಜೆಕ್ಟ್ ಇದರೊಳಗೆ 50%. ಹೇಳೋದು ಕ್ಲಿಯರ್ ಆಗತ್ತೈತಿ ನಿಮಗೆ. ಈಗ ಇನ್ನೊಮ್ಮೆ ಹೇಳ್ತು ನೋಡ್ರಿ, ಈಗ ಎಕ್ಸ್ ಗ್ರೂಪಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಾಕ ನೀವು 12ನೇ ತರಗತಿ ಸೈನ್ಸ್ ಆಗಿರ್ಬೇಕು. ಓವರ್ ಆಲ್ ನಿಮ್ದು 12ನೇ ತರಗತಿಯಲ್ಲಿ 50% ಆಗಿರ್ಬೇಕು. ಕೇವಲ ಅದರೊಳಗಡೆ ಇಂಗ್ಲೀಷ್ ಸಬ್ಜೆಕ್ಟ್ ಒಂದು ತೊಗೊಂಡ್ರೆ 50% ಆಗಿರ್ಬೇಕು ಇದು ಎಕ್ಸ್ ಗ್ರೂಪ. ಮತ್ತು ವಾಯ್ ಗ್ರೂಪಿಗೆ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಇದರೊಳಗೆ ಯಾರು ಬೇಕಾದರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದರೊಳಗೆ 50% ಆಗಿರ್ಬೇಕು ಓವರ್ ಆಲ್. ಇದರೊಳಗೂ ಕೂಡ ಕೇವಲ ಇಂಗ್ಲೀಷ್ ಒಂದು ಸಬ್ಜೆಕ್ಟ್ ಕನ್ಸಿಡರ್ ಮಾಡ್ರೆ 50% ಆಗಿತ್ತಂದ್ರೆ ಈ ವಾಯ್ ಗ್ರೂಪಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ವಯಸ್ಸಿನ ಮಿತಿ ಬಗ್ಗೆ ಬರೋದಾದ್ರೆ ಈಗ ವಯಸ್ಸು ನೋಡ್ರಿ, 1 ಜನವರಿ 2006ರಿಂದ ಎಷ್ಟಂದ್ರೆ 1 ಜನವರಿ 2006ರಿಂದ 1 ಜುಲೈ 2009. 1 ಜನವರಿ 2006ರಿಂದ 1 ಜುಲೈ 2009 ಇದರ ಮಧ್ಯದಲ್ಲಿ ಜನಿಸಿದ ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಈಗ ಹೆಂಗಂದ್ರೆ 17 ವಯಸ್ಸಿಂದ ಎಷ್ಟಂದ್ರೆ 17 ವಯಸ್ಸಿಂದ 21 ವರ್ಷದ ಒಳಗಿನ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಪುರುಷರು ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಮಹಿಳೆಯರು ಅರ್ಜಿಯನ್ನು ಸಲ್ಲಿಸ್ಬೋದು. ವಯಸ್ಸು ಎಷ್ಟಂದ್ರೆ 17 ವರೆಯಿಂದ 21 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಅದು ಇಲ್ಲಿ ಇನ್ನೊಮ್ಮೆ ಹೇಳೋದು ನೋಡ್ರಿ, 1 ಜನವರಿ 2006ರಿಂದ 1 ಜುಲೈ 2009. ಈಗ 2010 ಇತ್ತಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಕ್ಕೆ ಬರೋಂಗಿಲ್ಲ. ಮತ್ತು 2004, 2005 ಈ ರೀತಿಯಾಗಿ ಡೇಟ್ ಆಫ್ ಬರ್ತ್ ಇತ್ತಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಕ್ಕೆ ಬರೋಂಗಿಲ್ಲ. ಕೇವಲ 2006ರಿಂದ 2009 ಅಂದ್ರೆ 17 ವರೆಯಿಂದ 21 ವರ್ಷದ ಒಳಗಿನ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಮೊದಲ ಸೆಲೆಕ್ಷನ್ ಪ್ರೊಸೆಸ್ ನೋಡ್ರಿ, ಕೆಲವೊಂದು ವಿದ್ಯಾರ್ಥಿಗಳು ಮೊದಲು ಸೆಲೆಕ್ಷನ್ ಪ್ರೊಸೆಸ್ ಕೇಳತ್ತಿರ್ತೀರಿ. ಒಂದೇದು ನಿಮ್ಗೆ ರಿಟರ್ನ್ ಎಕ್ಸಾಮಿನೇಷನ್ ಇರ್ತೈತಿ. ಹೆಂಗಂದ್ರೆ ಈಗ ಒಂದೇದ ರಿಟರ್ನ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಸಿಲೆಬಸ್ ಅವರು ಟೆಲಿಗ್ರಾಮ್ ಗ್ರೂಪಲ್ಲಿ ಅವೈಲೇಬಲ್ ಇದ್ದಿರ್ತೈತಿ. ರಿಟರ್ನ್ ಎಕ್ಸಾಮಿನೇಷನ್ ಕಂಪ್ಲೀಟ್ ಮಾಡಿದ್ರೆ ಅಂದ್ರೆ ನೀವು ರಿಟರ್ನ್ ಎಕ್ಸಾಮಿನೇಷನ್ ಏನಾದ್ರೆ ಕ್ವಾಲಿಫೈ ಆದ್ರೆ ಅಂದರೆ PET ಆ್ಯಂಡ್ PST ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಒಂದೇದ ರಿಟರ್ನ್ ಎಕ್ಸಾಮ್ ಕಂಪ್ಲೀಟ್ ಮಾಡಿದ್ರೆ ಅಂದ್ರೆ ಎಕ್ಸಾಮ್ ಏನಾದರೂ ಕ್ವಾಲಿಫೈ ಆದ್ರೆ ಅಂದರೆ PET ಮತ್ತು PST ಎರಡೂ ಒಮ್ಮೆ ಇದ್ದಿರ್ತೈತಿ. ಇದಾದ್ಮೇಲೆ ಮೂರನೇದು ನಿಮ್ಗೆ ಮೆಡಿಕಲ್ ಎಕ್ಸಾಮಿನೇಷನ್
3 ಸ್ಟೇಜ್ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಏನು ಒಂದೇದಂದ್ರೆ ರಿಟರ್ನ್ ಎಕ್ಸಾಮಿನೇಷನ್, ಎರಡನೇದ ಪಿ ಇ ಟಿ ಆ್ಯಂಡ್ ಪಿ ಎಸ್ ಟಿ ಟೆಸ್ಟ್, ಮೂರನೇದೇ ಮೆಡಿಕಲ್ ಎಕ್ಸಾಮಿನೇಷನ್. ಈ ರೀತಿಯಾಗಿ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಸಬ್ಜೆಕ್ಟ್ ನೋಡ್ರಿ ಯಾವ ರೀತಿಯಾಗಿ ಸಬ್ಜೆಕ್ಟ್ ಇದ್ದಿರ್ತೈತಿ. ಈಗ ಎಕ್ಸ್ ಗ್ರೂಪಿಗೆ ಇದಕ್ಕೆ ಯಾವ ಸಿಲೆಬಸ್ ಸಬ್ಜೆಕ್ಟ್ ಅಂದರೆ ಯಾವ ಚಾಪ್ಟರ್ ಮೇಲೆ ನಿಮ್ಗೆ ಕ್ವಶನ್ಗಳನ್ನ ಕೇಳ್ತಾರೋ, ಎಕ್ಸ್ ಗ್ರೂಪಿಗೆ ಅರ್ಜಿಯನ್ನು ಸಲ್ಲಿಸಿದ ವಿದ್ಯಾರ್ಥಿಗಳಿಗೆ ನಿಮ್ಗೆ ಯಾವ ಚಾಪ್ಟರ್ ಮೇಲೆ ನಿಮ್ಗೆ ಕ್ವಶನ್ಸ್ ಇದ್ದಿರ್ತೈತಿ. ಇದ್ರೊಳಗೆ ಇಂಗ್ಲೀಷ್, ಫಿಸಿಕ್ಸ್, ಮ್ಯಾಥ್ಸ್ ಯಾವುದಾದಂದ್ರೆ ಇಂಗ್ಲೀಷ್, ಫಿಸಿಕ್ಸ್, ಮ್ಯಾಥ್ಸ್ ಈ ಸಿಲೆಬಸ್ ಮೇಲೆ ನಿಮ್ಗೆ ಕ್ವಶನ್ ಕೇಳ್ತಾರೆ. ಮತ್ತು ಅದಕ್ಕೆ ಎಕ್ಸ್ ಗ್ರೂಪಿಗೆ ಅರ್ಜಿಯನ್ನು ಸಲ್ಲಿಸುವಂಥ ವಿದ್ಯಾರ್ಥಿಗಳಿಗೆ ನಿಮಗೆ 1 ವಾರ ನಿಮಗೆ ಟೈಮಿಂಗ್ ಇದ್ದಿರ್ತೈತಿ. ಮತ್ತು ವೈ ಗ್ರೂಪಿಗೆ ಅರ್ಜಿಯನ್ನು ಸಲ್ಲಿಸಿದ ವಿದ್ಯಾರ್ಥಿಗಳಿಗೆ ಇವರಿಗೆ ಇಂಗ್ಲೀಷ್, ರೀಸನಿಂಗ್, ಜನರಲ್ ಅವೇರ್ನೆಸ್ ಇವರಿಗೆ 45 ನಿಮಿಷ ಟೈಮಿಂಗ್ ಇದ್ದಿರ್ತೈತಿ. ಇಂಗ್ಲೀಷ್, ರೀಸನಿಂಗ್, ಜನರಲ್ ಅವೇರ್ನೆಸ್ ಈ ರೀತಿಯಾಗಿ ನಿಮ್ಗೆ ಸಿಲೆಬಸ್ ಕೊಟ್ಟಿರ್ತಾರೆ. ಮತ್ತು ಅದೇ ರೀತಿಯಾಗಿ ನಿಮ್ಗೆ ಒಂದು ಕ್ವಶನ್ಗೆ 1 ಮಾರ್ಕ್ಸ, ಒಂದು ಕ್ವಶನ್ಗೆ 1 ಮಾರ್ಕ್ಸ. ಮತ್ತು ನೆಗೆಟಿವ್ ಮಾರ್ಕಿಂಗ್ ಇದ್ದಿರ್ತೈತಿ. ಮೊದಲು ಇದನ್ನ ನೋಡ್ರಿ, ನೆಗೆಟಿವ್ ಮಾರ್ಕಿಂಗ್ ಇದ್ದಿರ್ತೈತಿ. ಎಷ್ಟು ಅಂದ್ರೆ ಈಗ 0.25 ನೆಗೆಟಿವ್ ಮಾರ್ಕಿಂಗ್ ಇದ್ದಿರ್ತೈತಿ. ನೀವೇನಾದ್ರೆ ಈಗ 4 ಕ್ವಶನ್ ಏನಾದ್ರೆ ತಪ್ಪು ಮಾಡಿದ್ರೆ ಈಗ ರೈಟ್ ಆಗಿದ್ದ ಆನ್ಸರ್ ಕೂಡ ಅದು ಕೂಡ ರಾಂಗ್ ಆಕೈತಿ. 0.25 1/4 ಇದೆ ಅಂತಿರಲಿ. ಈಗ 1/4 ಅಂದ್ರೆ 0.25 ಈಗ 4 ಏನಾರ ತಪ್ಪ ಆತಂದ್ರೆ ಈಗ ಏನಾರ ನಿಮ್ದು ಕರೆಕ್ಟ್ ಆಗಿರ್ತೈತಿ ಆನ್ಸರ್, ಅದು ಕೂಡ ರಾಂಗ್ ಆಕೈತಿ. ಮೊದಲು ನೆಗೆಟಿವ್ ಮಾರ್ಕಿಂಗ್ ಕರೆಕ್ಟ್ ನೋಡ್ರಿ. ನೆಗೆಟಿವ್ ಮಾರ್ಕಿಂಗ್ ನೋಡಂಗಿಲ್ಲ ಬಿಡಂಗಿಲ್ಲ, ದಾಡ ಒಟ್ಟು ಆನ್ಸರ್ ಹಾಕಿಬಿಡ್ತಾರೆ. ನೆಗೆಟಿವ್ ಮಾರ್ಕಿಂಗ್ ಇದ್ದಿರ್ತೈತಿ. ಅದಕ್ಕಾಗಿ ನೀವು ಕರೆಕ್ಟ್ ಯಾರು ಪ್ರಿಪೇರ್ ಅಂದ್ರೆ ಈಗ ಪ್ರಿವಿಯಸ್ ಯಾರು ಹಾಕಿರ್ತೀರಿ ಅವ್ರಿಗೆ ಆಲ್ಮೋಸ್ಟ್ ಗೊತ್ತಿದ್ದಿರ್ತೈತಿ. ಮತ್ತು ರನ್ನಿಂಗ್ ಬಗ್ಗೆ ಬರೋದಾದ್ರೆ ಈಗ ಪುರುಷರದ 1600 ಮೀಟರ್ ನಿಮ್ಗೆ ರನ್ನಿಂಗ್ ಇದ್ದಿರ್ತೈತಿ. ಪುರುಷರದಷ್ಟು ಅಂದ್ರೆ 1600 ಮೀಟರ್ ನಿಮ್ಗೆ ರನ್ನಿಂಗ್ ಕಂಡಕ್ಟ್ ಮಾಡ್ತಾರೆ. ನಿಮಗೆ ಟೈಮಿಂಗ್ ನೋಡ್ರಿ 7 ನಿಮಿಷ ನಿಮ್ಗೆ ಟೈಮಿಂಗ್ ಇದ್ದಿರ್ತೈತಿ. ಟೈಮಿಂಗು ಕೂಡ ನಿಮಗೆ ಭಾಳ ಇದ್ದಿರ್ತೈತಿ. ಆರಾಮ್ ಸೇರಿ ನೀವು ಓಡ್ಬೋದು. ಟೈಮಿಂಗಿಗೆ ಎಲ್ಲರೂ ಈಗ ಆಲ್ಮೋಸ್ಟ್ ಅಗ್ರಿವೇರ್ ಹಾಕಿದಂಥ ವಿದ್ಯಾರ್ಥಿ ಇದಕ್ಕೆ ಹಾಕಿರಂದ್ರೆ ಆಲ್ಮೋಸ್ಟ್ ಎಲ್ಲರೂ ಕ್ವಾಲಿಫೈ ಆಗಿಬಿಡ್ತೀರಿ. ಯಾಕಂದ್ರೆ 7 ನಿಮಿಷ ನಿಮ್ಗೆ ಟೈಮಿಂಗನ್ನು ಕೊಟ್ಟಿರ್ತಾರೆ. ಇದು ಪುರುಷರಿಗಾತು 1600 ಮೀಟರ್ ರನ್ನಿಂಗ್ ಪುರುಷರಿಗಾತು. ಅದೇ ರೀತಿಯಾಗಿ ಮಹಿಳೆಯರಿಗೆ ಇವರಿಗೂ ಕೂಡ 1600 ಮೀಟರ್ ರನ್ನಿಂಗ್ ಇದ್ದಿರ್ತೈತಿ. ಟೈಮಿಂಗ್ ಎಷ್ಟು ಅಂದ್ರೆ 8 ನಿಮಿಷ. ಸೇಮ್ ಇಬ್ಬರಿಗೂ ಪುರುಷರಿಗೂ ಮಹಿಳೆಯರಿಗೂ ಇಬ್ಬರಿಗೂ ರನ್ನಿಂಗ್ ಸೇಮ್ 1600 ಮೀಟರ್ ರನ್ನಿಂಗ್ ಇದ್ದಿರ್ತೈತಿ. ಆದರೆ ಒಂದೇನ ಪುರುಷರಿಗೆ 7 ನಿಮಿಷ ಟೈಮಿಂಗ್ ಇದ್ದಿರ್ತೈತಿ, ಮಹಿಳೆಯರಿಗೆ 8 ನಿಮಿಷ, ಕೇವಲ 1 ನಿಮಿಷ ಹೆಚ್ಚು ಟೈಮಿಂಗ್ ಕೊಟ್ಟಿರ್ತಾರೆ ಮಹಿಳೆಯರಿಗೆ. ನೀವು ಮಹಿಳೆಯರು ಸ್ವಲ್ಪ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿರಿ. ಯಾಕಂದ್ರೆ ರನ್ನಿಂಗ್ ಮೇನ್ ಇದ್ದಿರ್ತೈತೆ. ಅದಕ್ಕಾಗಿ ಮಹಿಳೆಯರು ರನ್ನಿಂಗ್ ಮೊದಲ ಪ್ರಾಕ್ಟೀಸ್ ಮಾಡಿರಿ. ಪ್ರಾಕ್ಟೀಸ್ ಮಾಡಿ ಆಲ್ಮೋಸ್ಟ್ ಎಲ್ಲರೂ ಕ್ಲಿಯರ್ ಮಾಡ್ಕೋರಿ. ಮತ್ತು ಹೈಟ್ ಬಗ್ಗೆ ಬರೋದಾದ್ರೆ ಮೊದಲ ಹೇಳಿನ ಸ್ಟಾರ್ಟಿಂಗಲ್ಲಿ ಹೇಳು ಹೈಟ್ ಕಡಿಮೆ ಐತಿ ಅಂತ. ಎಷ್ಟು ಹೇಳ್ರಿ? 152 ಸೆಂಟಿಮೀಟರ್. ಈಗ ನೀವು ಇಲ್ಲೇ ನೋಡ್ರಿ, ಈಗ SSC ಆಯ್ತು, RRB ಆಯ್ತು, ಈಗ ಎಷ್ಟು ಅಂದ್ರೆ 170 ಸೆಂಟಿಮೀಟರ್ ಹೈಟ್ ಇದ್ದಿರ್ತೈತಿ. ಈಗ ಹೈಟ್ ಯಾರಿಗೆ ಬರಂಗಿಲ್ಲೈತಿ ಅಪ್ಲಿಕೇಶನ್ ಹಾಕೋದು ಬಿಟ್ಟಿರ್ತಾರಲ್ಲ ಅಂಥ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಯಾಕಂದ್ರೆ ಅತಿ ಕಡಿಮೆ ಹೈಟ್ ಕೇವಲ 152 ಸೆಂಟಿಮೀಟರ್ ಹೈಟನ್ನು ಹೊಂದಿದ್ರೆ ಅಂದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಆಲ್ಮೋಸ್ಟ್ ಇದಕ್ಕೆ ಎಲ್ಲರೂ ಕೂಡ ನಿಮಗೆ ವಯಸ್ಸು ಏನರ 17 ವರೆಯಿಂದ 21 ವರ್ಷದ ಒಳಗಿನ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಯಾರು ಕೂಡ ಮಿಸ್ ಮಾಡಬೇಡ್ರಿ. ಮತ್ತು ಇದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕಾಗುತ್ತೆ ಅಂದರೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಮತ್ತು ಇನ್ಸ್ಟಾಗ್ರಾಮ್ದಲ್ಲಿ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡಿರಿ. ಅದರಲ್ಲಿ ಕೂಡ ಚಾನಲ್ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರೋದನ್ನ ಅಲ್ಲಿ ನಿಮಗೆ ಏನಾದರೂ ಕನ್ಫ್ಯೂಸ್ ಇತ್ತು ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅಪ್ಲಿಕೇಶನ್ ಚಾರ್ಜಸ್ ಬಗ್ಗೆ ಬರೋದಾದರೆ ಈಗ SC ಬತ್ತು, ST ಬತ್ತು, ಅದರ್ಸ್ ಮತ್ತು ಈಗ ವುಮೆನ್ ಪ್ರತಿಯೊಂದು ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ 650 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀಸ್ ಇದ್ದಿರ್ತೈತಿ. ಎಷ್ಟಂದ್ರೆ 650 ರೂಪಾಯಿ. ಈಗ ಟೋಟಲ್ ಆಗಿ ಈಗ 550 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀ. ಎಷ್ಟಂದ್ರೆ 550 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀ ಕೊಟ್ಟಿರ್ತಾರೆ. ಪ್ಲಸ್ ಅದ್ರ ಜೊತೆ ಇನ್ಕ್ಲೂಡಿಂಗ್ GST 100 ರೂಪಾಯಿ ಇದ್ದಿರ್ತೈತಿ. ಎಷ್ಟಂದ್ರೆ ಈಗ 550 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀ ಇದ್ದಿರ್ತೈತಿ. ಪ್ಲಸ್ GST 100 ರೂಪಾಯಿ. ಟೋಟಲ್ ಆಗಿ 650 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀ ಇದ್ದಿರ್ತೈತಿ. ಈಗ ಎಲ್ಲ ಪ್ರತಿಯೊಂದು ಅಭ್ಯರ್ಥಿಗಳು SC ಮತ್ತು ST, ಅದರ್ಸ್, OBC ಮತ್ತು ವುಮೆನ್ದವರಿಗೆ ಪ್ರತಿಯೊಂದು ಅಭ್ಯರ್ಥಿಗಳಿಗೆ 650 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಫೀ ಇದ್ದಿರ್ತೈತಿ. ನೀವು ಇದನ್ನ ಆನ್ಲೈನ್ ಪೇ ಮಾಡಬೇಕಾಗತಿ. ಈಗ ಡೆಬಿಟ್ ಕಾರ್ಡ್ ಅದು ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಇವುಗಳಲ್ಲಿ ಯಾವುದಾದ್ರೊಂದು ಉಪಯೋಗ ಮಾಡ್ಕೊಂಡು ನೀವು ಇದಕ್ಕೆ ಪೇ ಮಾಡ್ಬೋದು. ನೀವು ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, ಅಪ್ಲಿಕೇಶನ್ ಫೀ ಭಾಳ ಐತಿ ಅಂತ ಹೇಳಿ ಅರ್ಜಿನ ಹಾಕೋದು ಬಿಡಬೇಡ್ರಿ. ಎಲ್ಲರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಯಾಕಂದ್ರೆ ಕಟಪುರ ಭಾಳ ಅಂದ್ರೆ ಭಾಳ ಕಡಿಮೆ ನಿಂದಿರ್ತೈತಿ. ಸ್ವಲ್ಪ ಏನ್ರಿ ನಿಮ್ದು ರಿಟರ್ನ್ ಎಕ್ಸಾಮಿನೇಷನ್ ಚಲೋ ಆಗಿತ್ತು ಅಂದರೆ 100% ನೀವು ಸೆಲೆಕ್ಟ್ ಹಾಕಿರಿ. ಮತ್ತು ರನ್ನಿಂಗ್ ಒಂದು ಸ್ವಲ್ಪ ಕ್ಲಿಯರ್ ಮಾಡಿ ಇದು ಮಾಡ್ಕೋಬೇಕು, ನೀವು ಪ್ರಾಕ್ಟೀಸ್ ಮಾಡಿರಿ. ಪುರುಷರಿಗೆ 1600 ಮೀಟರ್ 7 ನಿಮಿಷ ಟೈಮಿಂಗ್, ಮಹಿಳೆಯರಿಗೆ 1600 ಮೀಟರ್ ಸೇಮ್ ಅವ್ರಿಗೆ 8 ನಿಮಿಷ ಟೈಮಿಂಗ್. ಇದು ಸ್ವಲ್ಪ ಮಹಿಳೆಯರು ಕೂಡ ಸ್ವಲ್ಪ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿರಿ. ರನ್ನಿಂಗ್ ಮೇನ್ ಕ್ಲಿಯರ್ ಮಾಡ್ಕೋರಿ. ಅದಕ್ಕಾಗಿ ಏನಂದರೆ ಕಟಪ್ ಕಡಿಮೆ ಇದ್ದಿರ್ತೈತಿ. ಇಂಥ ಚಾನ್ಸ್ ಫಸ್ಟ್ ಮಿಸ್ ಮಾಡ್ಕೋಬೇಡ್ರಿ. ಮತ್ತು ನಿಮಗೆ ಇನ್ನು ಇದ್ರ ಬಗ್ಗೆ ಏನಾದರೂ ಕಾಂಟ್ಯಾಕ್ಟ್ ಮಾಡೋದು ಡೈರೆಕ್ಟ್ ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ನಮ್ಮ ಟೆಲಿಗ್ರಾಮ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ. ಯಾಕಂದ್ರೆ ಇದೇನು ಇಂಡಿಯನ್ ಏರ್ಫೋರ್ಸ್ದ PDF ಐತಿ ಮತ್ತು ಅಪ್ಲೈ ಲಿಂಕ್ ಎರಡೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಶೇರ್ ಮಾಡಿರೋದನ್ನ ನೀವು ನಮಗೆ ನೋಡ್ಕೋಬೋದು. ಮತ್ತು ಚಾನಲ್ ಹೊಸದಾಗಿ ನೋಡುವಂಥ ಎಲ್ಲ ವಿದ್ಯಾರ್ಥಿಗಳು
ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ಈ ರೀತಿಯಾಗಿ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಆಯ್ತು ಮತ್ತು KPTCL ಬಗ್ಗೆ ಆಯ್ತು, ಜೊತೆಗೆ ಇನ್ನಿತರ ಮಾಹಿತಿಗಳನ್ನು ಡೈಲಿ ತಿಳಿಸ್ಕೊಡ್ತಾ ಇರ್ತಾನೆ. ಅದಕ್ಕಾಗಿ ಚಾನಲ್ ಹೊಸದಾಗಿ ನೋಡುವಂಥ ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದು ಬರ್ರಿ.